ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ತುಂಬ ಜನ ಒಂದಷ್ಟು ದಿನದಿಂದ ಸರ್ ನಮಗೂ ಸ್ವಿಂಗ್ ಟ್ರೇಡಿಂಗನ್ನು ಕಲಿಸ್ಕೊಡಿ, ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಕ್ಲಾಸನ್ನು ಮಾಡಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ರು. ಅದಕ್ಕೋಸ್ಕರ ಸ್ವಿಂಗ್ ಟ್ರೇಡಿಂಗ್ ಪ್ರೋ ಅನ್ನೋಂಥ ಒಂದು ಕೋರ್ಸನ್ನು ನಾನೀಗ ತರ್ತಾ ಇದ್ದೀನಿ. ಸ್ವಿಂಗ್ ಟ್ರೇಡಿಂಗ್ ಪ್ರೋ ಯಾರಿಗೆ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡಬೇಕು ಅಂತಿರುತ್ತೆ, ಅದೇ ರೀತಿ ಮಾರ್ಕೆಟ್ ಅವರಲ್ಲಿ ಹೆಚ್ಚು ಟೈಮನ್ನು ಕೊಡಲಿಕ್ಕೆ ಆಗೋದಿಲ್ಲ, ಅವರಿಗೋಸ್ಕರ ಡಿಸೈನ್ ಮಾಡಿದಂಥ ಒಂದು ಕೋರ್ಸ್ ಆಗುತ್ತೆ. ಈ ಕೋರ್ಸಲ್ಲಿ ಯಾವ ರೀತಿ ಒಂದು ಸಿಸ್ಟಮ್ಯಾಟಿಕ್ ವೇಯಿಂದ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಕೋರ್ಸಲ್ಲಿ 2 ಕೋರ್ ಟ್ರೇಡಿಂಗ್ ಸೆಟಪ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಒಂದು ಬೇಸ್ ಬ್ರೇಕ್ಔಟ್ ಸೆಟಪ್, ಅದೇ ರೀತಿ ಪಾಸ್ ಆ್ಯಂಡ್ ಬ್ರೇಕ್ ಸೆಟಪ್. ಈ ಸೆಟಪ್ಗಳ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ಇದು ಬುಲ್ಲಿಶ್ ಮಾರ್ಕೆಟಲ್ಲಿ ಒಂದು ಪ್ರಾಪರ್ ಆದ ಸೆಟಪ್ಪನ್ನು ನಮಗೆ ತೋರಿಸುತ್ತೆ. ಅದೇ ರೀತಿ ಮಾರ್ಕೆಟ್ ನಮ್ಮ ಫೇವರೇಬಲಲ್ಲಿ ಇಲ್ಲ ಅಂತಿದ್ರೆ ಆಗ ನಮಗೆ ಯಾವುದೇ ಸೆಟಪ್ ಸಿಗೋದಿಲ್ಲ. ಇಲ್ಲಿ ನಾನು ಕಂಪ್ಲೀಟ್ ಎಂಟ್ರಿ ಲಾಜಿಕ್, ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್, ಟ್ರೈಲಿಂಗ್ ಮೆಥಡ್, ಎಕ್ಸಿಟ್ ರೂಲ್, ಅದೇ ರೀತಿ ಟ್ರೇಡ್ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಈ 2 ಸೆಟಪ್ಪನ್ನು ಯಾವ ರೀತಿ ನಾವು ಟ್ರೇಡ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಅದೇ ರೀತಿ ಈ ಸೆಟಪ್ಪಲ್ಲಿ ಯಾವೆಲ್ಲ ಚಾರ್ಟ್ ಪ್ಯಾಟರ್ನನ್ನು ನಾವು ಯೂಸ್ ಮಾಡ್ತೀವಿ, ಅದರ ಎಂಟ್ರಿ ಹಾಗೆ ಎಕ್ಸಿಟ್ ಸ್ಟ್ರಾಟಜಿ ಏನು, ರಿಸ್ಕ್ ಮ್ಯಾನೇಜ್ಮೆಂಟ್ ಏನು, ಸ್ಟಾಕನ್ನು ಯಾವ ರೀತಿ ಸ್ಕ್ಯಾನ್ ಮಾಡುವಂಥದ್ದು, ಸ್ಟಾಕನ್ನು ಯಾವ ರೀತಿ ಅನಲೈಸ್ ಮಾಡುವಂಥದ್ದು, ಅದೇ ರೀತಿ ಯಾವ ರೀತಿ ಟ್ರೇಡಿಂಗ್ ಸೈಕಾಲಜಿನ ಡೆವಲಪ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಈ ಕೋರ್ಸ್ನ ಕಂಪ್ಲೀಟ್ ಟಾಪಿಕನ್ನು ನಾವು ನೋಡೋದರೆ ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೇನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಪ್ರೈಸ್ ಆ್ಯಕ್ಷನ್ ಅಂದ್ರೇನು, ಯಾವ ರೀತಿ ಪ್ರೈಸ್ ಆ್ಯಕ್ಷನನ್ನು ರೀಡ್ ಮಾಡುವಂಥದ್ದು, ಟ್ರೆಂಡ್ ಅಂದ್ರೇನು, ಯಾವ ರೀತಿ ಟ್ರೆಂಡನ್ನು ಐಡೆಂಟಿಫೈ ಮಾಡುವಂಥದ್ದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಯಾವ ರೀತಿ ಐಡೆಂಟಿಫೈ ಮಾಡುವಂಥದ್ದು ಹಾಗೆ ಯೂಸ್ ಮಾಡುವಂಥದ್ದು, ಕ್ಯಾಂಡಲ್ಸ್ಟಿಕ್ಕನ್ನು ಯಾವ ರೀತಿ ಅನಲೈಸ್ ಮಾಡುವಂಥದ್ದು, ಹಾಗೆ ವಾಲ್ಯೂಮನ್ನು ನಾವು ಯಾವ ರೀತಿ ಅನಲೈಸ್ ಮಾಡುವಂಥದ್ದು, ಮೂವಿಂಗ್ ಎವರೇಜ್ ಅಂದರೆ ಏನು, ಅದನ್ನು ಯಾಕೆ ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡುವಂಥ ರೈಟ್ ವೇ ಏನು, ಅದೇ ರೀತಿ ಯಾವುದೊಂದು ಸ್ಟಾಕ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ಅದರ ಬಿಹೇವಿಯರನ್ನು ಯಾವ ರೀತಿ ಅನಲೈಸ್ ಮಾಡಿ ಸ್ಟಾಕನ್ನು ಐಡೆಂಟಿಫೈ ಮಾಡೋದು, ಅದೇ ರೀತಿ ಸ್ಟಾಕನ್ನು ಯಾವ ರೀತಿ ಬೈ ಮಾಡೋದು, ಬೈ ಮಾಡಲಿಕ್ಕೆ ರೈಟ್ ಟೈಮ್ ಯಾವುದು, ಹಾಗೆ ಬೆಸ್ಟ್ ಸೆಟಪ್ಪನ್ನು ಐಡೆಂಟಿಫೈ ಮಾಡಲಿಕ್ಕೆ ಏನೆಲ್ಲ ಚೆಕ್ ಲಿಸ್ಟ್ ಇದೆ, ಅದೇ ರೀತಿ ನಮ್ಮ 2 ಸೆಟಪ್ ಏನಿದೆ ಅದನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀನಿ. ಯಾವ ರೀತಿ ಸೆಟಪ್ಪನ್ನು ಐಡೆಂಟಿಫೈ ಮಾಡುವಂಥದ್ದು, ಯಾವ ರೀತಿ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡೋದು ಅನ್ನೋದ್ರ ಬಗ್ಗೆ, ಹಾಗೆ ಕಂಪ್ಲೀಟ್ ಆದ ರಿಸ್ಕ್ ಮ್ಯಾನೇಜ್ಮೆಂಟ್, ಯಾವ ರೀತಿ ನಾವು ಟ್ರೇಡ್ಗೆ ಎಂಟರ್ ಆದಾಗ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡುವಂಥದ್ದು, ಅದೇ ರೀತಿ ನಮ್ಮ ಟ್ರೇಡಿಂಗಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ, ಹಾಗೆ ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ, ನಾವು ಟ್ರೇಡಿಂಗನ್ನು ಮಾಡುವಾಗ ಯಾವ ರೀತಿ ಟ್ರೇಡಿಂಗ್ ಸೈಕಾಲಜಿನ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಪೊಸಿಷನ್ ಸೈಜಿಂಗ್ ಇರ್ಬೋದು, ಟ್ರೇಡಿಂಗ್ ಸೈಕಾಲಜಿನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಕೋರ್ಸಲ್ಲಿ ನಿಮಗೆ ಒಂದು ಟ್ರೇಡಿಂಗ್ ಜರ್ನಲ್ ಸಿಗುತ್ತೆ, ಅದೇ ರೀತಿ ಚಾರ್ಟಿಂಗ್ನ ಸ್ಕ್ಯಾನರ್ ಸಿಗುತ್ತೆ, ನಾವು ಸ್ಟಾಕನ್ನು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡುವಂಥ ಸ್ಕ್ಯಾನರ್ ಸಿಗುತ್ತೆ, ಹಾಗೆ 1-2 ಟ್ರೇಡಿಂಗ್ ವ್ಯೂನ ಇಂಡಿಕೇಟರ್ಗಳು ಕೂಡ ಸಿಗುತ್ತೆ. ಹಾಗಿದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಲಿಕ್ಕೆ ಪ್ರೀ ರಿಕ್ವಿಸಿಟ್ ಏನು ಅಂತ ನೋಡೋದರೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಟಾಕ್ ಮಾರ್ಕೆಟ್ ಇರಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗುತ್ತೆ. ಅದೇ ರೀತಿ ಒಂದು ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್ನ ನಾಲೆಜ್ ಇರಬೇಕಾಗುತ್ತೆ. ತುಂಬ ಏನು ಅಡ್ವಾನ್ಸ್ ಬೇಕು ಅಂತಿಲ್ಲ. ಚಾರ್ಟ್ ಅಂದರೆ ಏನು, ಯಾವ ರೀತಿ ಚಾರ್ಟ್ ಕನ್ಸ್ಟ್ರಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಇದ್ದರೆ ಸಾಕಾಗುತ್ತೆ. ಅದೇ ರೀತಿ ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ಬಗ್ಗೆ ಒಂದಷ್ಟು ಬೇಸಿಕ್ ಐಡಿಯಾ ಇರಬೇಕಾಗತ್ತೆ. ಹಾಗಾದರೆ ಈ ಕೋರ್ಸ್ ಯಾರಿಗೂ ಸೂಟೇಬಲ್ ಆಗುತ್ತೆ, ವರ್ಕಿಂಗ್ ಪ್ರೊಫೆಷನಲ್ಗಳಿಗೆ ಸೂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಮಾರ್ಕೆಟ್ ಅವರಲ್ಲಿ ತುಂಬ ಟೈಮನ್ನೇನು ಕೊಡಬೇಕಾಗಿಲ್ಲ. ಡೈಲಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕೊಟ್ಟರೆ ಈ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗನ್ನು ನೀವು ಮಾಡ್ಬೋದು. ಅದೇ ರೀತಿ ಯಾರಿಗೆ ಇಂಟ್ರಾಡೇ ಟ್ರೇಡಿಂಗಿಂದ ಸ್ವಿಂಗ್ ಟ್ರೇಡಿಂಗ್ಗೆ ಮೂವ್ ಆಗಬೇಕು ಅಂತಿರುತ್ತೆ ಅವರಿಗೆ ಸೂಟೇಬಲ್ ಆಗುತ್ತೆ. ಅದೇ ರೀತಿ ಯಾರು ಇನ್ವೆಸ್ಟರ್ ಇದ್ದಾರೆ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿ ತಮ್ಮ ಪೋರ್ಟ್ಫೋಲಿಯೋವನ್ನು ಮ್ಯಾನೇಜ್ ಮಾಡಬೇಕು ಅಂತಿರುತ್ತೆ, ಅವರಿಗೆ ಅದು ಸೂಟೇಬಲ್ ಆಗುತ್ತೆ. ಅದೇ ರೀತಿ ಯಾರಿಗೊಂದು ಕಂಟ್ರೋಲ್ಡ್ ರಿಸ್ಕ್ ಹಾಗೆ ಟ್ರೆಂಡ್ ಫೋಕಸ್ ಅಪ್ರೋಚನ್ನು ಮಾಡಬೇಕು ಅಂತಿರುತ್ತೆ ಅವರಿಗೆ ಸೂಟೇಬಲ್ ಆದ ಒಂದು ಕೋರ್ಸ್ ಆಗುತ್ತೆ. ಇದು 2 ಫಾರ್ಮ್ಯಾಟಲ್ಲಿ ನಿಮಗೆ ಸಿಗುತ್ತೆ. ಒಂದು ಲೈವ್ ವೆಬಿನಾರ್, ಇನ್ನೊಂದು ರೆಕಾರ್ಡೆಡ್ ಸೆಷನ್ ನಿಮಗೆ ಸಿಗುತ್ತೆ. ಲೈವ್ ವೆಬಿನಾರಲ್ಲಿ 5 ದಿನದ ಕೋರ್ಸ್ ಇರುತ್ತೆ, ಪ್ರತಿದಿನ 2 ಗಂಟೆ ಇರುತ್ತೆ. ಅಲ್ಲಿ ಲಿಮಿಟೆಡ್ ಸೀಟ್ ಇರುತ್ತೆ, ಅದು ಕನ್ನಡ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಅಲ್ಲಿ ನೀವು ಲೈವ್ ಕ್ವಶನ್ ಆ್ಯಂಡ್ ಆನ್ಸರನ್ನು ಕೇಳ್ಬೋದು. ಹಾಗೆ ಈ ಕೋರ್ಸ್ನ ರಿಜಿಸ್ಟ್ರೇಷನ್ ಯಾವಾಗ ಓಪನ್ ಆಗುತ್ತೆ, ಇದು ಟೈಮ್ ಟು ಟೈಮ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ನಿಮಗೆ ರಿಜಿಸ್ಟ್ರೇಷನ್ನ ಡೀಟೇಲ್ಸ್ ಸಿಗುತ್ತೆ. ವಿಲ್ ಐ ಗೆಟ್ ರೆಕಾರ್ಡಿಂಗ್ಸ್ ಆಫ್ ದಿ ಸೆಷನ್? ಎಸ್, ನಿಮಗೆ ಕೋರ್ಸ್ನ ರೆಕಾರ್ಡಿಂಗ್ಸ್ ಸಿಗುತ್ತೆ. ಒಂದು ಲಿಮಿಟೆಡ್ ಟೈಮ್ವರೆಗೂ ನೀವು ಕೋರ್ಸ್ ಮುಗಿದ ನಂತರ ಕೂಡ ಆ ವಿಡಿಯೋಗಳನ್ನು ನೋಡಿಕೊಂಡು ಸ್ಟಡಿ ಮಾಡ್ಬೋದು. ಈ ಕೋರ್ಸ್ ಬಿಗಿನರ್ಗಳಿಗೆ ಸೂಟೇಬಲ್ ಆಗುತ್ತೆ. ಎಸ್, ಬಿಗಿನರ್ಗಳಿಗೆ ಸೂಟೇಬಲ್ ಆಗುತ್ತೆ. ಇನ್ ಕೇಸ್ ಲೈವ್ ಸೆಷನನ್ನು ಮಿಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಲೈವ್ ಸೆಷನನ್ನು ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ರೆಕಾರ್ಡೆಡ್ ಸೆಷನ್ ಸಿಗುತ್ತೆ, ಅದನ್ನು ನೀವು ನೋಡಿಕೊಂಡು ಸ್ಟಡಿ ಮಾಡ್ಕೊಳ್ಬೋದು. ಅದೇ ರೀತಿ ಕೋರ್ಸ್ ಆದ ನಂತರ ಕೂಡ ಸಪೋರ್ಟ್ ಸಿಗುತ್ತೆ. ಎಸ್, ಕೋರ್ಸ್ ಆದ ನಂತರ ನಿಮ್ಗೆ ಏನೇ ಡೌಟ್ ಇದ್ರು ನಮ್ಮ ಹತ್ರ ವಾಟ್ಸಪ್ ಅಥವಾ ಫೋನ್ ಕಾಲ್ ಮುಖಾಂತರ ಡಿಸ್ಕಸ್ ಮಾಡ್ಬೋದು. ಅದೇ ರೀತಿ ನಿಮ್ಗೆ ಏನಾದರೂ ಕ್ವೇರಿ ಇತ್ತು ಅಂತೇಳಿ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಕೋರ್ಸ್ನ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಕರೆಂಟ್ಲಿ ಈಗ ನೆಕ್ಸ್ಟ್ ಬ್ಯಾಚ್ಗೆ ರಿಜಿಸ್ಟ್ರೇಷನ್ ಇಲ್ಲಿ ಓಪನ್ ಇದೆ. 25th ಮೇಯಿಂದ 29th ಮೇವರೆಗೂ ನೆಕ್ಸ್ಟ್ ಬ್ಯಾಚ್ ಇರುತ್ತೆ.
ರಾತ್ರಿ 7 ಗಂಟೆಯಿಂದ 9 ಗಂಟೆಗೆ ಪ್ರತಿದಿನ 2 ಗಂಟೆ ಕೋರ್ಸ್ ಇರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಓಪನ್ ಇತ್ತು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ನ ಡೀಟೇಲ್ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಕರೆಂಟ್ಲಿ ಅವೈಲೇಬಲ್ ಇಲ್ಲ ಅಂತ ಬರುತ್ತೆ. ಕರೆಂಟ್ಲಿ ಓಪನ್ ಇದೆ. ಇಲ್ಲಿ ಎನ್ರೋಲ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿದ್ರೆ ಕೋರ್ಸ್ಗೆ ನೀವು ರಿಜಿಸ್ಟರ್ ಆಗ್ಬೋದು. ಅದೇ ರೀತಿ ನಿಮಗೆ ಲೈವ್ ಕೋರ್ಸ್ಗೆ ಜಾಯಿನ್ ಆಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ರೆಕಾರ್ಡೆಡ್ ಸೆಷನ್ ಅನ್ನು ಕೂಡ ಇದೆ. ಕರೆಂಟ್ಲಿ ಸ್ವಿಂಗ್ ಟ್ರೇಡಿಂಗ್ ಪ್ರೋ ಫಸ್ಟ್ ಬ್ಯಾಚ್ನ ಈ ರೆಕಾರ್ಡೆಡ್ ಸೆಷನ್ ಅನ್ನು ನಿಮಗೆ ಸಿಗುತ್ತೆ. ಈ ರೆಕಾರ್ಡೆಡ್ ವಿಡಿಯೋಗಳನ್ನು ನೋಡಿ ಆದ ನಂತರ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಆ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ 1-to-1 ಡೌಟ್ ಕ್ಲಿಯರಿಂಗ್ ಸೆಷನ್ ಅನ್ನು ಕೂಡ ನೀವು ತೆಗೆದುಕೊಳ್ಬೋದು. ನೀವು ಒಮ್ಮೆ ಕೋರ್ಸನ್ನು ನೋಡಿದ ನಂತರ ನಿಮಗೆ ಡೌಟ್ ಬಂತು ಅಂತೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೋರ್ಸ್ ನೋಡುವಾಗ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತೇಳಿ ಆ ಡೌಟ್ಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಅದಾದ ನಂತರ ಕಂಪ್ಲೀಟ್ ವಿಡಿಯೋಗಳನ್ನು ನೋಡಿದ ನಂತರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಾದ ನಂತರ ಗೂಗಲ್ ಮೀಟ್ ಅಥವಾ ಝೋಹೋ ಮೀಟಲ್ಲಿ ನಾವು 1-to-1 ಡೌಟ್ ಕ್ಲಿಯರಿಂಗ್ ಸೆಷನ್ ಅನ್ನು ನೀವು ಪಡ್ಕೊಳ್ಬೋದು. ಸೊ ನಿಮಗೆ ಲೈವ್ ಜಾಯ್ನ್ ಆಗ್ಲಿಕ್ಕೆ ಆಗಲಿ ಅಂತ ಹೇಳಿ ಈ ರೆಕಾರ್ಡೆಡ್ ಸೆಷನ್ ಅನ್ನು ನೀವು ಇಲ್ಲಿ ಬೈ ಮಾಡ್ಬೋದು. ಇಲ್ಲಿ ಡೀಟೇಲ್ಸ್ ಇದೆ. ಇಲ್ಲಿ ಬೈ ರೆಕಾರ್ಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಕೋರ್ಸ್ ಸಿಗುತ್ತೆ. ನಿಮಗೆ 6 ಮಂತ್ವರೆಗೂ ಆ್ಯಕ್ಸಸ್ ಸಿಗುತ್ತೆ, ಆ ಕೋರ್ಸ್ನ ಆ್ಯಕ್ಸಸ್ ಇರುತ್ತೆ. ಅದೇ ರೀತಿ ಆ 6 ಮಂತ್ ಟೈಮಲ್ಲಿ ಚಾಪ್ಟರ್ ಏನಾದರೂ ಅಪ್ಡೇಟ್ ಆಯಿತು ಅಂತ ಹೇಳಿದ್ರೆ ಆ ಅಪ್ಡೇಟೆಡ್ ಚಾಪ್ಟರ್ಗಳು ಕೂಡ ಸಿಗುತ್ತೆ. ಅದೇ ರೀತಿ ಒಂದು ವಾಟ್ಸಪ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಈ ಕೋರ್ಸನ್ನು ನೀವು ಬೈ ಮಾಡಿದ ನಂತರ ಸಿಗುತ್ತೆ. ರೆಕಾರ್ಡೆಡ್ ಸೆಷನನ್ನು ನೀವು ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಫೀಚರ್ಗಳು ನಿಮಗೆ ಸಿಗುತ್ತೆ. ಕರೆಂಟ್ಲಿ ರಿಜಿಸ್ಟ್ರೇಷನ್ ಓಪನ್ ಇದೆ. ಓಪನ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಓಪನ್ ಇಲ್ಲ ಅಂತ ಬರುತ್ತೆ. ನೀವು ಲೈವ್ ವೆಬಿನಾರ್ಗೂ ಜಾಯ್ನ್ ಆಗ್ಬೋದು ಅಥವಾ ಈ ರೆಕಾರ್ಡೆಡ್ ಸೆಷನ್ ಅನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಎರಡು ಸೇಮ್ ಕಂಟೆಂಟ್ ಆಗುತ್ತೆ. ರೆಕಾರ್ಡೆಡ್ ಸೆಷನಲ್ಲಿ ನಿಮ್ಮ ಫ್ರೀ ಟೈಮಲ್ಲಿ ನೋಡಿಕೊಂಡು ನೆಕ್ಸ್ಟ್ ನಿಮ್ಮ ಫ್ರೀ ಟೈಮಲ್ಲಿ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವು ಜಾಯ್ನ್ ಆಗ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿ ವಾಟ್ಸಪ್ ಮಾಡ್ಬೋದು ಅಥವಾ ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.